ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ನನಗೆ 1978-79 ಸಮಯದಲ್ಲಿ ಯೋಗದ ಬಗ್ಗೆ ಆಸಕ್ತಿ ಬಂತು. ಆವಾಗ ವಿವೇಕಾನಂದ ಕೇಂದ್ರ ಕನ್ಯಾಕುಮಾರಿಯಲ್ಲಿ ಇದೆಯಲ್ಲ, ಅಲ್ಲಿ ಹೋಗಿ 21 ದಿವಸಗಳ ಕಾಲ ಅಲ್ಲಿ ತರಬೇತಿಯನ್ನು ಪಡೆದೆ. ಆ ಸಮಯದಲ್ಲಿ ಡಾಕ್ಟರ್ ನಾಗೇಂದ್ರ ಮತ್ತು ಡಾಕ್ಟರ್ ನಾಗರತ್ನ ಅವರು ಮೊದಲನೇ ಬಾರಿ ಗುರುಗಳಾಗಿ ಅಲ್ಲಿ ಬಂದಿದ್ದರು. ಅವರು ಇವತ್ತು ಒಂದು ವಿಶ್ವವಿದ್ಯಾಲಯವನ್ನೇ ಯೋಗದ ಬಗ್ಗೆ ನಡೆಸ್ತಾ ಇದ್ದಾರೆ. ಕುಲಪತಿಗಳು, ಕುಲಪತಿಗಳಾಗಿದ್ದಾರೆ. ನನಗೆ ಅಲ್ಲಿಂದ ಬಂದ ಮೇಲೆ ಒಂದು 4-5 ವರ್ಷಗಳ ಕಾಲ ಪ್ರಾಕ್ಟೀಸ್ ಮಾಡಿದೆ. ಆನಂತರ ಬೇರೆ ಬೇರೆ ಕಾರಣಗಳಿಗಾಗಿ ಕೆಲಸದ ಒತ್ತಡ ಅಥವಾ ಸೋಮಾರಿತನ ಅಥವಾ ಯುವಶಕ್ತಿಯ ಒಂದು ತಾತ್ಸಾರ ಮನೋಭಾವದಿಂದ ಬಿಟ್ಟಿದ್ದೆ. ಆದರೆ ಕಳೆದ 1 ವರ್ಷದಿಂದ ನಾನು ನಿರಂತರವಾಗಿ ಪ್ರತಿ ದಿವಸ 6:30ಯಿಂದ 7:15ವರೆಗೆ ಯೋಗವನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಹಾಬಿಲ್ಡ್ ಅಂತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಯೋಗ ತರಬೇತಿಯಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಬಹಳ ಮುಖ್ಯವಾಗಿ ಅಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ ಪ್ರತಿ ದಿವಸ. ಆ ಪತಂಜಲಿ ಯೋಗವನ್ನು ಜ್ಞಾಪಿಸ್ಕೊಳ್ತಾ ಹೇಳ್ತಾರೆ, ಯೋಗೇನ ಚಿತ್ತಸ್ಯ. ಯೋಗವನ್ನು ಮಾಡಿದ್ರೆ, ಪ್ರಾಕ್ಟೀಸ್ ಮಾಡಿದ್ರೆ ನಮ್ಮ ಮನಸ್ಸು ನಿಯಂತ್ರಣಕ್ಕೆ ಬರುತ್ತೆ. ಪದೇನ ವಾಚ, ನಮ್ಮ ಮಾತು ಸಹ ನಿರ್ದಿಷ್ಟವಾಗಿ ಒಳ್ಳೆಯ ರೀತಿಯಲ್ಲಿ, ಸಂಸ್ಕಾರಯುತವಾದ ರೀತಿಯಲ್ಲಿ ಸಂವಹನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಮಲಂ ಶರೀರಸ್ಯ ಚ ವೈದ್ಯಕೇನ, ಅಂದರೆ ನಮ್ಮ ದೇಹ ಸದೃಢ ಆಗುತ್ತೆ ಮತ್ತು ವೈದ್ಯರ ಹತ್ರ ಹೋಗೋದು ಆದಷ್ಟು ಕಡಿಮೆ ಆಗುತ್ತೆ ಅಥವಾ ನಿವಾರಣೆ ಆಗುತ್ತೆ. ಪ್ರವರಂ ಮುನೀನ ಯೋಪಾಕರೋತಂ, ಇಷ್ಟು ಎಲ್ಲವನ್ನು ನೀಡಿದಂಥ ಪ್ರವರಂ ಮುನೀನಂ ಪತಂಜಲಿಂ ಪ್ರಾಂಜಲಿಂ ರಾನತೋಸ್ಮಿ, ಇವೆಲ್ಲವನ್ನು ನಮಗೆ ಮಾಡಿಕೊಟ್ಟಂಥ ಪತಂಜಲಿ ರಸಋಷಿ ವಿಜ್ಞಾನಿಗಳಿಗೆ ಪ್ರಾಂಜಲಿಯ ನಮಸ್ಕಾರಗಳು ಅಂತ. ನಾನು ಈಗ ನಿರಂತರವಾಗಿ ಬೆಳಗ್ಗೆ 6:30ಯಿಂದ 7:15ವರೆಗೂ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಅದರಲ್ಲಿ ನನ್ನ ದೇಹದ ಸಾಮರ್ಥ್ಯವನ್ನು ಹೆಚ್ಚು ಮಾಡ್ತಕ್ಕಂಥ, ಫ್ಲೆಕ್ಸಿಬಿಲಿಟಿ ಹೆಚ್ಚು ಮಾಡ್ತಕ್ಕಂಥ, ಬ್ಯಾಲೆನ್ಸನ್ನು ಕಾಪಾಡ್ತಕ್ಕಂಥ ಮತ್ತು ವಿಶೇಷವಾಗಿ ಉಸಿರಾಟವನ್ನು ನಿರ್ದಿಷ್ಟ ರೀತಿಯಲ್ಲಿ ದೀರ್ಘಕಾಲ ಉಸಿರಾಟವನ್ನು ಜೋಡಿಸ್ತಾ ಮನಸ್ಸು ಮತ್ತು ಉಸಿರಾಟದ ಪ್ರಕ್ರಿಯೆ ಒಂದಾಗೋ ರೀತಿ ಜೋಡಿಸ್ತಕ್ಕಂಥ ಕ್ರಿಯೆಗಳು, ಮತ್ತು ಬಹಳ ಮುಖ್ಯವಾಗಿ ವಯಸ್ಸಾದಂಥ ಸಂದರ್ಭದಲ್ಲಿ ಯಾವೆಲ್ಲ ಸಣ್ಣ ಪುಟ್ಟ ಕಾಯಿಲೆಗಳು ಬರ್ತವೆ ಆ ಎಲ್ಲ ಕಾಯಿಲೆಗಳಿಗೆ ನಿವಾರಣೆ ಮಾಡ್ತಕ್ಕಂಥ ಅನೇಕ ಯೋಗ ತರಬೇತಿಯನ್ನು ಪಡಿತಾ ಇದ್ದೇನೆ. ನನಗೆ 1 ವರ್ಷದ ಅನುಭವ ತೋರಿಸುತ್ತೆ ಈ ರೀತಿ ಮಾಡಿದ್ರೆ ನಿಜವಾಗ್ಲೂ ದೇಹವನ್ನು ಸಾಕಷ್ಟು ಕಾಲ ತೊಂದರೆಗಳು ಇಲ್ಲದೆ, ಅದು ಕಡಿಮೆ ತೊಂದರೆಯಿಂದ ಕಾಪಾಡ್ಕೋಬೋದು ಅಂತ. ಹಾಗಾಗಿ ಎಲ್ಲ ಗೆಳೆಯರಲ್ಲಿ, ಯುವಕರಲ್ಲಿ, ಶಿಕ್ಷಕರಲ್ಲಿ ಮನವಿ ಏನು ಅಂದರೆ, ಕನಿಷ್ಠ ಒಂದು ದಿವಸದಲ್ಲಿ 45 ನಿಮಿಷ, ವಾರದಲ್ಲೇ 5 ದಿವಸ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಒಳ್ಳೆಯದಾಗಲಿ. ನನ್ನ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯ ವಿಷಯಗಳನ್ನು ತಮಗೆ ನೀಡ್ತಾ ಇರ್ತೇನೆ. ಶೇರ್ ಆ್ಯಂಡ್ ಲೈಕ್ ಇಟ್ ಆ್ಯಂಡ್ ಪ್ಲೀಸ್ ಶೇರ್ ದಿಸ್ ಟು ಆಲ್ ದ ಪೀಪಲ್ ಇನ್ ದ ಎಂಟೈರ್ ಕರ್ನಾಟಕ. ಒಳ್ಳೆಯದಾಗಲಿ. ನಮಸ್ಕಾರ. ಯೋಗ ದಿನಾಚರಣೆಯ ಮತ್ತೊಮ್ಮೆ ನಮಸ್ಕಾರಗಳು.